ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮೈಸೂರು ವೆಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮಂತ್ರಾಲಯ ಮತ್ತು ರಾಯಚೂರು ಕಡೆ ಮಾಡುವಂತಹ ಸ್ಪೆಷಲ್ ಆದ ಬದನೆಕಾಯಿ ಬಜ್ಜಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ಸ್ಪೆಷಲ್ ಆಗೂ ಇರುತ್ತೆ. ಬನ್ನಿ ಹಾಗಾದರೆ ಬದನೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬದನೆಕಾಯಿ ಬಜ್ಜಿ ಒಳಗೆ ಹಾಕುವಂತಹ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. 100 ಗ್ರಾಮ್ ಅಷ್ಟು ಹಸಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ಇಟ್ಕೋಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕದೆ ಇದನ್ನ ರುಬ್ಬಿಟ್ಕೊಳ್ಬೇಕು. ಇದು ಬದನೆಕಾಯಿ ಬಜ್ಜಿಗೆ ತುಂಬಾನೇ ಟೇಸ್ಟ್ ಕೊಡುತ್ತೆ. ಇದನ್ನ ಈಗ ಸಪ್ರೇಟ್ ಆಗಿ ಇಟ್ಕೊಳ್ಳೋಣ. ಇಲ್ಲಿ ನಾವು 6 ಮೀಡಿಯಂ ಸೈಜ್ ಬದನೆಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದೀವಿ. ಆಕ್ಚುಲಿ ಗ್ರೀನ್ ಬದನೆಕಾಯಿ ಸಿಕ್ಕರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಮ್ಮ ಕಡೆ ಸಿಗೋದು ಬ್ಲೂ ಬದನೆಕಾಯಿ, ಸೊ ಇದರಲ್ಲೇ ಮಾಡೋಣ. ಈಗ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀವಿ. 6 ಬದನೆಕಾಯಿಗೆ 4 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿದ್ರೆ ಸಾಕು. ಇದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪನೇ ನೀರನ್ನು ಹಾಕಿ ಕಲಸಿಟ್ಕೊಳ್ಬೇಕು. ಬಜ್ಜಿಗೆ ಕಡಲೆ ಹಿಟ್ಟನ್ನು ತುಂಬ ಗಟ್ಟಿಯಾಗೂ ಮಾಡ್ಕೊಳ್ಬಾರ್ದು, ಹಾಗೆ ತುಂಬ ತೆಳುವಾಗೂ ಮಾಡ್ಕೋಬಾರ್ದು. ನೋಡಿ, ನಾವು ತೋರಿಸ್ತಾ ಇದ್ದೀವಲ್ಲ, ಕನ್ಸಿಸ್ಟೆನ್ಸಿ ಈ ರೀತಿ ಹದವಾಗಿ ಬಂದರೆ ಚೆನ್ನಾಗಿರುತ್ತೆ. ಈಗ ಬದನೆಕಾಯನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮುಕ್ಕಾಲು ಭಾಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಒಳಗಡೆ ಏನಾದರೂ ಕೆಟ್ಟೋಗಿದ್ರೆ ನೋಡಿಕೊಂಡು ಈ ರೀತಿ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಗುಂಡಾಗೇ ಬದನೆಕಾಯಿ ಬಜ್ಜಿ ಮಾಡ್ಕೊಂಡು ತಿಂತಾಯಿದ್ರೆ ತಿನ್ನೋರ್ಗೂ ಕೂಡ ತುಂಬಾ ಖುಷಿಯಾಗತ್ತೆ. ಎಲ್ಲ ಬದನೆಕಾಯಿನೂ ಕೂಡ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ಈಗ ಪಕ್ಕದಲ್ಲಿ ಎಣ್ಣೆ ಬಿಸಿಯಾಗಿದೆ. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಬದನೆಕಾಯನ್ನು ಹಾಕ್ಕೊಳ್ಬೇಕು. 2ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬದನೆಕಾಯಿನ ಫ್ರೈ ಮಾಡಿಕೊಂಡು ಆಮೇಲೆ ತೆಗೆದಿಟ್ಕೊಳ್ಬೇಕು. ತುಂಬ ಜಾಸ್ತಿ ಇದನ್ನು ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು. 2ರಿಂದ 3 ನಿಮಿಷ ಸಾಕು. ಈಗ ನೋಡಿ, 3 ನಿಮಿಷ ಆಗಿದೆ. ಇದನ್ನು ನಾವು ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀವಿ. ಈಗ ತುಂಬ ಇಂಪಾರ್ಟೆಂಟ್ ಸ್ಟೆಪ್, ಬದನೆಕಾಯಿ ಒಳಗಡೆ ಸ್ಟಫ್ ಮಾಡ್ಕೊಳ್ಳೋಣ. ಎಣ್ಣೆಯಿಂದ ಬದನೆಕಾಯಿನ ತೆಗೆದ ತಕ್ಷಣವೇ ಅದೇ ಬಿಸಿನಲ್ಲೇ ಸ್ಟಫ್ ಮಾಡ್ಕೊಳ್ಬೇಕು. ನಾವು ಎತ್ತಿಟ್ಕೊಂಡಿದ್ವಲ್ಲ ಖಾರ, ಅದನ್ನು ಸ್ವಲ್ಪನೇ ಹಾಕಿ ಬದನೆಕಾಯಿನ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಎಣ್ಣೆಯಿಂದ ಅವಾಗ ತಾನೇ ತೆಗೆದಿರೋದ್ರಿಂದ ತುಂಬಾ ಬಿಸಿಯಾಗಿರುತ್ತೆ, ಮುಟ್ಟೋಕ್ಕಾಗೋದಿಲ್ಲ. ಸೊ ಇದೇ ಬಿಸಿನಲ್ಲೇ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿ ಬರೋದು. ಸೊ ಈ ರೀತಿ ಬದನೆಕಾಯಿ ಒಳಗಡೆ ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಒಂದು ಪೇಪರ್ ಸಹಾಯದಿಂದ ಈ ರೀತಿ ನಾವು ಪ್ರೆಸ್ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಕೈಯಲ್ಲೇ ಮುಟ್ಟೋದಕ್ಕೆ ತುಂಬ ಬಿಸಿ ಇರುತ್ತೆ. ಬದನೆಕಾಯಿ ಒಳಗಡೆ ಈ ರೀತಿ ಸ್ಟಫ್ನ ಮಾಡಿ ನಾವು ಪ್ರೆಸ್ ಮಾಡಿದ್ರೆ ನೋಡಿ, ನೀಟಾಗಿ ಕವರ್ ಆಗುತ್ತೆ, ಎಲ್ಲೂ ಕೂಡ ನಮಗೆ ಓಪನ್ ಆಗೋದಿಲ್ಲ. ಎಣ್ಣೆಯಲ್ಲಿ ಬದನೆಕಾಯಿನ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ. ಈ ರೀತಿ ನಾವು ಸ್ಟಫ್ ಮಾಡಿಕೊಂಡು ಪ್ರೆಸ್ ಮಾಡೋದ್ರಿಂದ ಶೇಪ್ ಕೂಡ ನಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ರೌಂಡಾಗೇ ಇರುತ್ತೆ. ಈಗ ಎಲ್ಲ ಬದನೆಕಾಯಿಗೂ ಕೂಡ ನಾವು ಸ್ಟಫ್ ಮಾಡಿಕೊಂಡು ಆಯಿತು. ಈಗ ಜಸ್ಟ್ ಕಡಲೆ ಹಿಟ್ಟಿಗೆ ಈ ರೀತಿ ಕೋಟಿಂಗ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು. ಬಿಸಿ ಬಿಸಿ ಬದನೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ಕಡಲೆ ಹಿಟ್ಟು ಈ ರೀತಿ ಹದವಾಗಿರಬೇಕು. ತುಂಬ ತೆಳುವಾಗೂ ಇರಬಾರ್ದು, ಹಾಗೆ ತುಂಬ ಗಟ್ಟಿಯಾಗೂ ಇರಬಾರ್ದು. ಈ ರೀತಿ ಹದವಾಗಿದ್ರೆ ಚೆನ್ನಾಗಿ ಕೋಟ್ ಆಗುತ್ತೆ. ನಾವು ಈ ಬದನೆಕಾಯಿ ಬಜ್ಜಿನ ಫಸ್ಟ್ ಟೈಮ್ ಮಂತ್ರಾಲಯದಲ್ಲಿ ತಿಂದಿದ್ವಿ. ತುಂಬಾನೇ ಟೇಸ್ಟಿ ಆಗಿತ್ತು, ತುಂಬ ಇಂಪ್ರೆಸ್ ಕೂಡ ಮಾಡ್ತು. ಸೊ ಮನೇಲೂ ಕೂಡ ಮಾಡಿದ್ವಿ, ತುಂಬಾನೇ ಟೇಸ್ಟಿಯಾಗಿ ಬಂತು. ಎಲ್ರಿಗೂ ತುಂಬಾನೇ ಇಷ್ಟ ಆಯಿತು. ಈ ರೀತಿ ಒಂದ್ಸರಿ ಮನೇಲಿ ಬದನೆಕಾಯಿ ಬಜ್ಜಿನ ಮಾಡ್ಕೊಂಡು ನೋಡಿ. ಮನೇಲಿರುವಂತಹ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ತುಂಬಾನೇ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಇದು ಫ್ರೈ ಆಗೋದಕ್ಕೂ ತುಂಬ ಟೈಮ್ ಹಿಡಿಯಲ್ಲ, ಜಸ್ಟ್ 2 ನಿಮಿಷದಲ್ಲೇ ಫ್ರೈ ಆಗುತ್ತೆ. ಈಗ ತುಂಬಾನೇ ರುಚಿಯಾದಂತಹ ಹಾಗೆ ಸುಲಭವಾಗಿ ಮಾಡ್ಕೊಳ್ಳುವಂತಹ ಬದನೆಕಾಯಿ ಬಜ್ಜಿ ರೆಡಿ. ನೋಡಿದ್ರಲ್ಲ, ಮಂತ್ರಾಲಯ ಸ್ಪೆಷಲ್ ಬದನೆಕಾಯಿ ಬಜ್ಜಿನ ಮಾಡೋದು ಹೇಗೆ ಅಂತ. ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು ಆಲ್.